ಆನೇಕಲ್ ಪಟ್ಟಣದ ಗಂಗಮ್ಮನ ಗುಡಿ ಬೀದಿಯ ಗಂಗಾ ಪರಮೇಶ್ವರಿ ದೇವಾಲಯದಲ್ಲಿ ಗಂಗಾ ಜಯಂತಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಗಂಗಾ ಜಯಂತಿಯ ಪ್ರಯುಕ್ತ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಗಂಗಾದೇವಿಯ ಮಲ್ಲಿಗೆ ಹೂವಿನ ಪಲ್ಲಕ್ಕಿಯ ಮೆರವಣಿಗೆಯನ್ನ ಆಯೋಜಿಸಲಾಗಿತ್ತು. ಆನೇಕಲ್ನ ಗಂಗಮ್ಮನ ಗುಡಿ ದೇವಾಲಯದಲ್ಲಿ ಗಂಗಾ ಜಯಂತಿಯ ಪ್ರಯುಕ್ತ 2 ದಿನಗಳಿಂದಲೂ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಗಂಗಾ ಪರಮೇಶ್ವರಿ ದೇವಾಲಯದಲ್ಲಿ ಜಯಂತಿಯ ಪ್ರಯುಕ್ತ ಶನಿವಾರ ಗಣಪತಿ ಪೂಜೆ, ನವಗ್ರಹ ಹೋಮ, ರಾಮತಾರಕ ಹೋಮ, ಮಹಿಳೆಯರಿಂದ ಸಾಮೂಹಿಕ ಲಲಿತ ಸಹಸ್ರನಾಮ ಪಾರಾಯಣ ಆಯೋಜಿಸಲಾಗಿತ್ತು. ಭಾನುವಾರ ಗಣಪತಿ ಹೋಮ, ದುರ್ಗಾ ಹೋಮ, ಗಂಗಾ ಮೂಲ ಮಂತ್ರ ಹೋಮ ಆಯೋಜಿಸಲಾಗಿತ್ತು. ಬೆಳಗ್ಗೆಯಿಂದಲೂ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನವನ್ನ ಪಡೆದರು. ಸಂಜೆ 4ರ ಸುಮಾರಿಗೆ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಮಲ್ಲಿಗೆ ಹೂವಿನ ಪಲ್ಲಕ್ಕಿಯಲ್ಲಿ ಗಂಗಾ ಮಾತೆಯ ಉತ್ಸವ ಮೂರ್ತಿಯನ್ನ ಕುಳ್ಳಿರಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜನಪದ ಕಲಾ ತಂಡಗಳೊಂದಿಗೆ ಮೆರವಣಿಗೆ ನಡೆಸಲಾಯಿತು. ಡೊಳ್ಳು ಕುಣಿತ, ಪೂಜಾ ಕುಣಿತ, ವೀರಗಾಸೆ, ನಂದಿ ಕೋಲು ಕುಣಿತ, ಗೊಂಬೆ ಕುಣಿತ, ಚಂಡಿ ಸೇರಿದಂತೆ 10ಕ್ಕೂ ಹೆಚ್ಚು ಜಾನಪದ ಕಲಾ ತಂಡಗಳು ಮೆರವಣಿಗೆಗೆ ಮೆರುಗು ನೀಡಿದವು. ಮನೆ ಮನೆಗಳ ಬಳಿ ದೇವಿಯ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಗಂಗಾ ಜಯಂತಿಯ ಪ್ರಯುಕ್ತ ಬೆಳಗ್ಗೆಯಿಂದಲೂ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ಗಂಗಾ ಪರಮೇಶ್ವರಿ ಸೇವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಗಂಗಮ್ಮ ಬೀದಿ ಗುಡಿಯಿಂದ ಹೊರಟ ಮೆರವಣಿಗೆ ಕಾಳಿ ಕಮಟೇಶ್ವರ ದೇವಿ ದೇವಾಲಯದ ಮೂಲಕ ಸಾಗಿ ಜಯಲಕ್ಷ್ಮಿ ಚಿತ್ರಮಂದಿರ, ದೇವರ ಕೊಂಡಪ್ಪ ವೃತ್ತ, ಗಾಂಧಿ ವೃತ್ತದಲ್ಲಿ ಸಾಗಿ ಗಂಗಮ್ಮನ ದೇವಾಲಯ ತಲುಪಿತು. ಗಂಗಾ ಮಾತೆಯ ಜಯಂತಿಯ ಪ್ರಯುಕ್ತ ಆಯೋಜಿಸಿದ್ದ ಮೆರವಣಿಗೆಯಲ್ಲಿ ಮಹಿಳೆಯರು ಮಂಗಳ ಕಲಶಗಳನ್ನು ಹೊತ್ತು ಸಾಗಿದರು. ಗಂಗಮ್ಮ ದೇವಾಲಯದ ಬಳಿ ಭಕ್ತರ ದಂಡು ಹೆಚ್ಚಾಗಿತ್ತು. ದೇವಿಗೆ ಮಡ್ಲಕ್ಕಿ ಸಲ್ಲಿಸಿ ತಮ್ಮ ಭಕ್ತಿಯನ್ನ ಸಮರ್ಪಿಸುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಆನೇಕಲ್ ಸೇರಿದಂತೆ ಕಸಬಾ ಹೋಬಳಿಯ ವಿವಿಧ ಗ್ರಾಮಗಳ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ತಾಯಿಯ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು. ಮಲ್ಲಿಗೆ ಹೂವಿನ ಪಲ್ಲಕ್ಕಿ ಭಕ್ತರ ಗಮನ ಸೆಳೆಯಿತು.
ಮೈಸೂರಿನಲ್ಲಿ ಸ್ಥಿರವಾದೆ, ಮೈಸೂರಿನಲ್ಲಿ ಸ್ಥಿರವಾದೆ, ಚಾಮುಂಡೇಶ್ವರಿ ನೀನಾದೆ. ನೀವೆಲ್ಲರೂ ಗೋವಿಂದ ಗೋವಿಂದ ಎನ್ನಿರೋ ಎನ್ನಿರೋ. ಮಂಜುನಾಥನೇ ವಿಶ್ವನಾಥನೇ ಗೋವಿಂದ, ಮಂಜುನಾಥನೇ ಗೋವಿಂದ, ವಿಶ್ವನಾಥನೇ ಗೋವಿಂದ, ಮಂಜುನಾಥನೇ ಗೋವಿಂದ, ಗೋವಿಂದ ಗೋವಿಂದ ಎನ್ನಿರೋ. ನೀವೆಲ್ಲರೂ ಗೋವಿಂದ ಗೋವಿಂದ ಎನ್ನಿರೋ, ಗೋವಿಂದ ಗೋವಿಂದ ಎನ್ನಿರೋ. ನೀವೆಲ್ಲರೂ ಗೋವಿಂದ ಗೋವಿಂದ ಎನ್ನಿರೋ. ಪವನ ಸುತ ಹನುಮಾನ್ ಕಿ ಗಂಗಾ ಪರಮೇಶ್. ಎಲ್ಲರೂ ಇಲ್ಲಿ ನಿಂತಿರೋ ಗಣಪ ಈಶ್ವರಗಳ ನಿಂತಿರೋ ಎಲ್ಲರೂ ಹೀಗೆ ಬರ್ಬೇಕು. ಈ ಕಡೆ ಹಿಂಗೆ ಬಂದ್ಬಿಡಿ. ಬನ್ನಿ ಮುಂದೆ ಬನ್ನಿ, ಬನ್ನಿ ಬನ್ನಿ ಮುಂದೆ ಬನ್ನಿ, ಮುಂದೆ ಬನ್ನಿ. ಸರ್ ಫ್ಯಾನ್ ಹಾಕಿ. ಪವನ್ ಪವನ್ ಬಾಗಿಲು ಸ್ವಿಚ್ ಆನ್ ಮಾಡು. ಎರಡನೇ ಸ್ವಿಚ್ ಆನ್ ಮಾಡು. ಬಾಗಿಲು ಹಿಂದ್ಗಡೆ ಮೇಲ್ಗಡೆ ಸ್ವಿಚ್ ಮಾಡಲೆ. ಬನ್ನಿ ಮುಂದೆ ಬನ್ನಿ. ಎರಡನೇದು ಆನಲ್ಲಿ ಇದೆಯಾ? ಆ ಫ್ಯಾನ್ ಹಾಕಿದಾರ? ಓಡ್ತಾ ಇದೆಯಾ? ಓಡ್ತಾ ಇದೆಯಾ? ಎಷ್ಟು ಓಡ್ತಾ ಇದ್ದು ಇಷ್ಟು ಲಭ್ಯನಾ? ಬನ್ನಿ ಮುಂದೆ ಬನ್ನಿ, ಮುಂದೆ ಬನ್ನಿ. ಬನ್ನಿ ಮುಂದೆ ಬನ್ನಿ, ಮುಂದೆ ಬನ್ನಿ. ಸರ್ವೇ ಜನ ಸುಖಿನೋ ಭವಂತು. ಈ ದಿನ ವಿಶೇಷವಾಗಿ ಗಂಗಾ ಜಯಂತಿಯನ್ನು ಆನೇಕಲ್ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದು ಅತಿ ವಿಜೃಂಭಣೆಯಿಂದ ಈ ಗಂಗಾ ಮತಸ್ಥರು ಈ ಒಂದು ಜಯಂತಿಯನ್ನು ಆಚರಣೆಯನ್ನು ಮಾಡಿದ್ದಾರೆ. ಮೊದಲಿಗೆ ಆ ದೇವಿ ಈ ಎಲ್ಲ ಭಕ್ತಾದಿಗಳಿಗೆ ಮತ್ತು ಈ ಗಂಗಾ ಮತಸ್ಥರಿಗೆ ಆಯುರ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲು ಕಾಪಾಡಲಿ ಅಂತ ಈ ಮೂಲಕ ಕೇಳಿಕೊಳ್ಳುತ್ತಾ, ಈ ದಿವಸ ವಿಶೇಷ ಅಂಗವಾಗಿ ತಾಯಿಗೆ ವಿಶೇಷ ಅಲಂಕಾರ ಮತ್ತು ಪಲ್ಲಕ್ಕಿ ಉತ್ಸವ, ಊರಿನ ಪ್ರಮುಖ ಬೀದಿಗಳಲ್ಲಿ ಉತ್ಸವ ಮೂರ್ತಿಯ ಜಾನಪದ ತಂಡಗಳ ನೃತ್ಯಗಳಿಂದ ಕಂಗೊಳಿಸಿ ಇಡೀ ಪಟ್ಟಣವನ್ನು ದೇವಿ ಪಲ್ಲಕ್ಕಿಯ ಮೂಲಕ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಬಂತು. ಈ ಒಂದು ಪಶ್ಚಿಮ ದಿಕ್ಕಿನಲ್ಲಿ ನೆಲೆಸಿರುವ ಪಟ್ಟಣದ ಪಶ್ಚಿಮ ದಿಕ್ಕಿನಲ್ಲಿ ನೆಲೆಸಿರುವಂತಹ ಶಕ್ತಿ ದೇವತೆಗಳ ಪೈಕಿ ಗಂಗಾ ಮಾತೆ ತುಂಬ ಶಕ್ತಿ ದೇವತೆ. ಆನೇಕಲ್ನಲ್ಲಿ ಚೌಡೇಶ್ವರಿ ತಾಯಿ, ಕಾಳಿಕಾಂಬ ತಾಯಿ, ಯಲ್ಲಮ್ಮ ತಾಯಿ, ದುರ್ಗಾ ತಾಯಿ, ಹಾಗೆಯೇ ಗಂಗಾ ಪರಮೇಶ್ವರಿ ತಾಯಿ ಕೂಡ ನೆಲೆಸಿದ್ದು. ಈ ಒಂದು ಗಂಗಾ ತಾಯಿಯ ಈ ದೇವಸ್ಥಾನ ತುಂಬ ಪುರಾತನವಾದಂತಹ ಒಂದು ದೇವಸ್ಥಾನ. ಇಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇದೆ. ಇಲ್ಲಿ ಭಕ್ತಾದಿಗಳು ಬಂದು ಭಕ್ತಿಯಿಂದ ತಾಯಿಯನ್ನು ಬೇಡಿಕೊಂಡ್ರೆ ಅವರ ಕಷ್ಟಗಳು ನಿವಾರಣೆ ಆಗ್ತದೆ. ಇಲ್ಲಿ ನೆಲೆಸಿರುವಂತಹ ಒಂದು ದೇವಿಯೇ ಈ ನಮ್ಮ ಆನೇಕಲ್ ಪಟ್ಟಣದ ಶಕ್ತಿ ದೇವತೆ. ಇಂಥ ಒಂದು ಶಕ್ತಿ ದೇವತೆಯನ್ನು ಭಕ್ತಾದಿಗಳು ಇನ್ನೂ ಅತಿ ವಿಜೃಂಭಣೆಯಿಂದ ಮುಂದಿನ ದಿನಗಳಲ್ಲಿ ಆಚರಣೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅಂಬಾರಿಯ ಮೂಲಕ ದೇವಿಯನ್ನು ಉತ್ಸವವನ್ನು ಮಾಡಬೇಕು. ಆ ಒಂದು ಶಕ್ತಿಯನ್ನು ದೇವಿ ಎಲ್ಲ ಭಕ್ತರಿಗೂ ಮತ್ತು ಈ ಗಂಗಾ ಮತಸ್ಥರಿಗೂ ಸಂಘದವರಿಗೂ ಎಲ್ಲರಿಗೂ ದೇವಿ ಕರುಣೆ ಮಾಡಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ, ಗಂಗಾ ಪರಮೇಶ್ವರಿ ದೇವಾಲಯ ಆನೇಕಲ್. ನಾವು ಇಲ್ಲಿ ಆನೇಕಲ್ನ ದೇವಾಲಯದಲ್ಲಿ ಆನೇಕಲ್ನ ಗಂಗಾ ಪರಮೇಶ್ವರಿ ದೇವಾಲಯದಲ್ಲಿ ಗಂಗಾ ಸಪ್ತಾಹವನ್ನು ದಿನಾಂಕ 4/5/2025 ಭಾನುವಾರದಂದು ಆಚರಿಸಲು ತೀರ್ಮಾನಿಸುತ್ತೇವೆ. ಗಂಗಾ ಸಪ್ತಾಹವನ್ನು ಆನೇಕಲ್ನ ಗಂಗಾ ಜಾತ್ರೆಯ ಥರ ಮಾಡಬೇಕನ್ನೋ ಉದ್ದೇಶದಿಂದ
ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಜೃಂಭಣೆಯಿಂದ ಮಾಡಬೇಕೆಂದು ಸಂಕಲ್ಪ ಮಾಡಿಕೊಂಡು ನಮ್ಮ ತಾಲೂಕಿನ ಹಿರಿಯರಾದಂಥ ರಾಮಚಂದ್ರಪ್ಪ ಹಾಗೂ ರಾಜಣ್ಣ ಹಾಗೂ ಇನ್ನು ಕೆಲವು ಮುಖಂಡರು ಹಾಗೂ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲ ಸೇರಿ ಎಲ್ಲರ ಸಮ್ಮುಖದಲ್ಲಿ ಈ ಜಾತ್ರೆಯನ್ನು ವೈಭವದಿಂದ ಮಾಡಬೇಕೆಂದು ತೀರ್ಮಾನಿಸಿದ್ದು, ಆನೇಕಲ್ನಲ್ಲಿ ಗಂಗಾ ಸಪ್ತಾಹವನ್ನು ಆನೇಕಲ್ನ ಗಂಗಾ ಜಾತ್ರೆ ಅಂತ ತಿಳಿದು ನಾವು ವೈಭವವನ್ನು ಆಚರಿಸಲು ತೀರ್ಮಾನಿಸುತ್ತೇವೆ. ಅದೇ ರೀತಿ ನಿನ್ನೆ 3ನೇ ತಾರೀಕು ಶನಿವಾರದಂದು ಬೆಳಗ್ಗೆ ಗಣಪತಿ ಹೋಮ, ನವಗ್ರಹ ಶಾಂತಿ ಹಾಗೂ ರಾಮತಾರಕ ಹೋಮ ಇವೆಲ್ಲ ಬೆಳಗ್ಗೆ ಪೂಜಾ ಕೈಂಕರ್ಯಗಳು ನಡೆದಿರುತ್ತೆ. ಅದೇ ರೀತಿ ಈ ದಿನ ಬೆಳಗ್ಗೆ 4ನೇ ತಾರೀಕು ಭಾನುವಾರದಂದು ಬೆಳಗ್ಗೆ 8 ಗಂಟೆಗೆ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ ಹಾಗೂ ಅದಾದ ನಂತರ ಈ ಹೋಮವನ್ನು ಮಾಡಿದ್ದೇವೆ. ಗಣಪತಿ ಹೋಮ, ದುರ್ಗಾ ಹೋಮ, ಗಂಗಾಮಾತೆಯ ಮೂಲಮಂತ್ರ ಹೋಮವನ್ನು ಮಾಡಿ ಆನಂತರ ಅಮ್ಮನವರಿಗೆ ವಿಶೇಷ ಅಲಂಕಾರದೊಂದಿಗೆ ಮಲ್ಲಿಗೆ ಹೂವಿನ ಪಲ್ಲಕ್ಕಿಯೊಂದಿಗೆ ಹಾಗೂ ಆ ಪಲ್ಲಕ್ಕಿಯ ಮುಂದೆ ಮಂಗಳವಾದ್ಯ ಹಾಗೂ ಜನಪದ ಕಲಾ ತಂಡಗಳಿಂದ ಆನೇಕಲ್ನ ಪ್ರಮುಖ ಬೀದಿಗಳಲ್ಲಿ ಆನೇಕಲ್ನ ಜಾತ್ರೆಯ ಥರ ಅದನ್ನು ವಿಜೃಂಭಣೆಯಿಂದ ನಾವು ಮೆರವಣಿಗೆ ಮಾಡಿಕೊಂಡು ಅಮ್ಮನವನ್ನು ಈಗ ತಾನೇ ತಂದಿದ್ದೀವಿ. ಈ ಜಾತ್ರೆ ಆನೇಕಲ್ಲಲ್ಲಿ ಅನೇಕ ಪುರಾತನ ದೇವಾಲಯಗಳಲ್ಲಿ ಒಂದಾದ ನಮ್ಮ ಶ್ರೀ ಗಂಗಾಪರಮೇಶ್ವರಿ ದೇವಾಲಯದಲ್ಲಿ ವಿಜೃಂಭಣೆಯಿಂದ ಆಚರಿಸಲು ನಮ್ಮೆಲ್ಲರಿಗೂ ಸುಖ ಸಂತೋಷ ಆಗಿದೆ. ಆನೇಕಲ್ನ ಜನತೆಗೆ ಒಳ್ಳೆಯದಾಗಲಿ, ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಆನೇಕಲ್ ಜನತೆ ಹಾಗೂ ಆ ಅಮ್ಮನ ಆಶೀರ್ವಾದದಿಂದ ಕಾಲಕ್ಕೆ ತಕ್ಕಂತೆ ಮಳೆ ಬಂದು ಆನೇಕಲ್ನಲ್ಲಿ ಯಾವುದೇ ತೊಂದರೆ ಆಗದಂತೆ ಆನೇಕಲ್ನ ಜನತೆಗೆ ಎಲ್ಲರೂ ಶಾಂತಿ ಸಮೃದ್ಧಿಯಿಂದ ಇರಲಿ ಹಾಗೂ ಆರೋಗ್ಯ ಭಾಗ್ಯ ಕೊಡಲಿ, ಆ ಅಮ್ಮನ ಆಶೀರ್ವಾದ ಸದಾ ಆನೇಕಲ್ನ ಜನತೆಗೆ ಇರಲಿ ಎಂದು ಈ ಮೂಲಕ ಈ ನಿಮ್ಮ ಚಾನಲ್ ಮುಖಾಂತರ ನಾವು ಬೇಡಿಕೊಳ್ಳುತ್ತಿದ್ದೇವೆ. ನಾವು ಪ್ರತಿ ವರ್ಷವೂ ಗಂಗಾ ಜಯಂತಿಯನ್ನು ವಿಜೃಂಭಣೆಯಿಂದಲೇ ಮಾಡ್ತಾಯಿದ್ದು. ಆದರೆ ಹೋದ ವರ್ಷ ನಾವೇನು ಮಾಡಿದ್ವಿ ಅಂದರೆ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದ್ರಿ. ಜೀರ್ಣೋದ್ಧಾರ ಮಾಡಿ 48 ದಿನಗಳ ಕಾಲ ಮಂಡಲ ಪೂಜೆ ಮಾಡಿ 48 ದಿನದ ಮಂಡಲ ಪೂಜೆಯ ಕೊನೆ ದಿನದಲ್ಲಿ ಆನೆಯನ್ನು ತರಿಸಿ ನಾವು ವಿಜೃಂಭಣೆಯಿಂದ ಆಚರಿಸಿದ್ವಿ. ಬಟ್ ಈ ವರ್ಷವೂ ನಾವು ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷವೂ ಗಂಗಾ ಜಯಂತಿಯನ್ನು ವಿಜೃಂಭಣೆಯಿಂದ ಇನ್ನು ಮುಂದೆ ಪ್ರತಿ ವರ್ಷವೂ ಆನೆಯನ್ನು ತರಿಸಿ ಆನೆಯ ಮೇಲೆ ಅಂಬಾರಿ ಮೇಲೆ ಅಮ್ಮನನ್ನು ಮೆರವಣಿಗೆ ಮಾಡಿ ವೈಭವವಾಗಿ ಆಚರಿಸಬೇಕೆಂದು ನಾವೆಲ್ಲ ಅಂದ್ಕೊಂಡಿದ್ದೀವಿ. ಆದರೆ ಈ ಸರಿ ಸ್ವಲ್ಪ ಕಾಲ ಕಡಿಮೆ ಇರೋದರಿಂದ ನಮ್ಮ ಕೈಯಲ್ಲಿ ಆನೆ ತರಿಸೋಕ್ಕಾಗಲಿಲ್ಲ ಹಾಗೂ ಕಾನೂನಿನ ಸುವ್ಯವಸ್ಥೆಯಲ್ಲಿ ಸ್ವಲ್ಪ ತೊಂದರೆ ಇರೋದರಿಂದ ಆನೆ ತರಿಸೋಕ್ಕಾಗಲಿಲ್ಲ. ಆದರೆ ಇನ್ನು ಮುಂದಿನ ವರ್ಷಗಳಲ್ಲಿ ಅದಕ್ಕೆ ಏನೇನು ಬೇಕೋ ಅದು ಕಾಲಕ್ರಮೇಣ ಅದನ್ನು ಕಾನೂನು ರೀತಿಯಲ್ಲಿ ಆನೆಯನ್ನು ತರಿಸಲು ಪ್ರಯತ್ನಪಟ್ಟು ಪ್ರತಿ ವರ್ಷವೂ ಆನೇಕಲ್ನಲ್ಲಿ ಜಾತ್ರೆಯ ಥರ ಗಂಗಾ ಜಾತ್ರೆಯನ್ನು ಆನೇಕಲ್ನಲ್ಲೇ ಜಾತ್ರೆ ಥರ ಮಾಡಿ ಆನೆಯಿಂದ ವಿಜೃಂಭಣೆಯಿಂದ ಆನೇಕಲ್ನ ಪ್ರದರ್ಶನ ಮಾಡಿಸಿ ಆನೇಕಲ್ಗೆ ಜನಗಳಿಗೆ ಒಳ್ಳೆಯದಾಗಲಿ, ಆ ದೇವಿಯ ಕೃಪೆ ಎಲ್ಲರಿಗೂ ಸಿಗಲಿ ಎಂದು ಈ ಮೂಲಕ ಕೇಳಿಕೊಳ್ಳುವುದು. ಇವತ್ತಿನ ದಿವಸ ನಾವು ಏನು ಮಾಡಿದ್ವಿ ಕಾರ್ಯಕ್ರಮ ಗಂಗಾ ಜಯಂತಿ ಹೇಳಿಬಿಟ್ಟು ವಿಶೇಷವಾಗಿ ನಡೆದಿದೆ. ಈ ಒಂದು ವಿಶೇಷ ಫಲದಿಂದ ಭಕ್ತರಿಗೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಿ ಆ ತಾಯಿಯ ಅನುಗ್ರಹದಿಂದ ಮುಂದಿನ ದಿನಗಳಲ್ಲಿ ಯಾವ ಥರ ಈ ತಿಮ್ಮರಾಯ ಸ್ವಾಮಿ ಜಾತ್ರೆ ಆಗುತ್ತೋ, ಈ ವೇಣುಗೋಪಾಲ ಸ್ವಾಮಿ ಜಾತ್ರೆ ಆಗುತ್ತೋ, ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಜಾತ್ರೆ ಆಗುತ್ತೋ, ಅದೇ ತರಹ ನಮ್ಮ ಗಂಗಾಮ್ಮನ ದೇವಸ್ಥಾನದಲ್ಲೂ ಕೂಡ ಗಂಗಾ ಜಾತ್ರೆ ಕೂಡ ವಿಶೇಷವಾಗಿ ನಡೆಯಬೇಕಂತ ಹೇಳ್ಬಿಟ್ಟು ಭಕ್ತಾದಿಗಳ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ನಡೆಯಬೇಕಂತ ಹೇಳ್ಬಿಟ್ಟು ಗಂಗಾ ತಾಯಿಯ ಒಂದು ಆಶೀರ್ವಾದ ಆಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.